ಶ್ರೀ ಕನಕದಮ್ಮ ದೇವಿ ಸಂಪೂರ್ಣ ಅನುಗ್ರಹ ಫಲಪ್ರಸಾದ. ವಿಜೃಂಭಣೆಯಿಂದ ನಡೆದ ಸೋಮಯಾಜುಲಹಳ್ಳಿಯ ಶ್ರೀ ಕರಗದಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಕರಗದಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ತಾಲೂಕಿನ ಭೂಮಿಶೆಟ್ಟಹಳ್ಳಿ ಪಂಚಾಯಿತಿಗೆ ಸೇರಿದ ಸೋಮಯಾಜುಲಹಳ್ಳಿ ಗ್ರಾಮದಲ್ಲಿ 500 ವರ್ಷಗಳ ಇತಿಹಾಸವುಳ್ಳ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಎನಿಸಿಕೊಂಡಿರುವ ಶ್ರೀ ಕರಗದಮ್ಮ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಾಗಿ ವೈಭವವಾಗಿ ಸೋಮವಾರ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಾದ ಬೆಂಗಳೂರಿನ ಮೂಲತಃ ಚಲಪತಿ ಅವರು ಮಾತನಾಡಿ, ಸೋಮಯಾಜುಲಹಳ್ಳಿ ಗ್ರಾಮದಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವಿರುವ ಪುರಾಣ ಪ್ರಸಿದ್ಧ ಶ್ರೀ ಕರಗದಮ್ಮ ದೇವಿ ದೇವಾಲಯದ 2ನೇ ವರ್ಷದ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ವಿಶೇಷವಾಗಿ ದೇವಿಗೆ ವಿವಿಧ ರೀತಿಯಲ್ಲಿ ಅಭಿಷೇಕ, ನವಗ್ರಹ ಪೂಜೆ, ಕರಗದಮ್ಮ ಪೂಜಾ ಕಲಶ ಆವಾಹನೆ, ಕಲಶ ಪ್ರಾಣ ಪ್ರತಿಷ್ಠಾಪನೆ, ಗಣಹೋಮ, ನವಗ್ರಹ ಹೋಮ, ಕರಗದಮ್ಮ ಹೋಮ, ಕಲಶ ವಿಸರ್ಜನೆ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ವಿಶೇಷವಾಗಿ ರಾತ್ರಿ 7:30ರವರೆಗೆ ದೇವರ ಮೆರವಣಿಗೆ ಸಹ ಇರುತ್ತದೆ ಎಂದರು. ಕರಗದಮ್ಮ ದೇವಿಯು ಊರಿನ ಶಕ್ತಿ ದೇವಿಯಾಗಿದ್ದು, ಭಕ್ತರು ಕೋರುವ ಕೋರಿಕೆಗಳು ನೆರವೇರಿಸುತ್ತಾಳೆ. ಈ ದೇವಾಲಯಕ್ಕೆ 3 ವಾರ ಅಥವಾ 9 ವಾರ ಬಂದು ದೇವಿಗೆ ಪೂಜೆ ಮಾಡಿದ್ರೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಇತರೆ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ದೇವಿಯಾಗಿದ್ದಾಳೆ. ಇನ್ನು ಇದೇ ಸಂದರ್ಭದಲ್ಲಿ ಸೋಮಯಾಜುಲಹಳ್ಳಿಯ ಹಿರಿಯ ಮುಖಂಡರುಗಳು, ಸೋಮಯಾಜುಲಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. చెప్పినా మా జవాబుదారు ఆత్మకి వాళ్ళు చెప్పినా మా జవాబుదారు ఇది నీ జవాబుదారు నువ్వు పక్కలో ఉన్నావు మళ్ళీ చెప్తా ఏం మంచిది ఎవరెవరు కావాలన్నా వాళ్ళకంతా మంచి ఎట్లా అవుతారు అదండి. నామాలు పెట్టి ఎవడు వచ్చిన కూసిపోయాడా ఆ పూజ చేసుకుంటానికి కర్పూరం పాడుకుంటాం చూడా అప్పుడు నీకు అర్థమవుతుంది. ఆరు కూడా కొంచెం ఉందో వెళ్ళిపోయారు పూజార్లా నువ్వు ఇల్లు నువ్వు నీళ్ళు ఏమైనా ఎత్తుకొని పోతట్లా ఉన్నాయా ఇల్లు పద కదా ఆడిపోయినా గిరిగి ఆడిపోయినారు అట్టిక ఈ చుట్టుపక్కల మా ఊరికి ఎట్లా దాని గోపమా చుట్టుపక్కల ಪೂರ್ಣವಾಗಿ ಗಣಹೋಮ, ನವಗ್ರಹ ಹೋಮ, ಅಮ್ಮನವ್ರಿಗೆ ಹೋಮ ಈ ಎಲ್ಲ ಇತ್ಯಾದಿ ಕಾರ್ಯಗಳನ್ನು ಹಚ್ಕೊಂಡು ಕರಗವನ್ನು ಹೊತ್ತು ಆಮೇಲೆ ಎಲ್ಲ ಇಡೀ ಊರಿನವರಿಗೆ, ಇಡೀ ಬಂದವರಿಗೆ ಹೋದವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಪೂಜೆ ಎಲ್ಲ ತುಂಬ ಸಾಂಗ್ಯವಾಗಿ ಮಾಡ್ತಾರೆ. ಇವತ್ತು ರಾತ್ರಿಗೂ ಉತ್ಸವ ಇದೆ. ಸೊ ಇಷ್ಟು ಮಾತ್ರ ಆ ಅಮ್ಮ ಮಾಡಿಸ್ಕೊಂಡಿರೋದಕ್ಕೆ ನಾನು ಧನ್ಯೋಸ್ಮಿ. ಈ ದೇವಸ್ಥಾನ ಕರಗದಮ್ಮನ ದೇವಸ್ಥಾನ ಅಂತ ನಾನು ಅದೇ ಹೇಳ್ತೀನಲ್ಲ, ಇದರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಹಲವು ಇದರ ಬಗ್ಗೆ ಒಂದು ಪುಸ್ತಕನ ಬರಿತಾ ಇದ್ದೀನಿ ನಾನು. ಸೊ ಇದು ಹೇಗೆ ಈ ಒಂದು ಇದನ್ನು ಬಂತು ಅಂತ ಹೇಳಿ ನಾನೀಗ
ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಬರಿತಾ ಇದ್ದೀನಿ. ಆ ಅಮ್ಮನ ಶಕ್ತಿ ನನಗೆ ಗೊತ್ತಿದ್ದಂಗೆ ನಮ್ಮ ದೊಡ್ಡಮ್ಮ ಅವರಿದ್ದರು. ನಮ್ಮ ದೊಡ್ಡಮ್ಮ ಅವ್ರ ಮೈ ಮೇಲೆ ಈ ಅಮ್ಮ ಬಂದು ಮಾತಾಡ್ತಾ ಇತ್ತು. ಅಷ್ಟು ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು PUC ಓದತ್ತಂತನೂ ಆ ಅಮ್ಮನ ಮೈ ಮೇಲೆ ತಿಂಗಳಿಗೋ ಅಥವಾ 2 ತಿಂಗಳಿಗೋ ಒಂದು ಸರ್ತಿ ಮೈ ಮೇಲೆ ಬಂದು ಮಾತಾಡ್ತಾ ಇದ್ದೆ. ಇದು ನಾನು ಸತ್ಯವಾದ ಮಾತ್ರ ನಾನು ಕಣ್ಣಾರೆ ನೋಡಿರುವಂಥದ್ದು. ಅವರಿಗೆ ನೋಡಿ, ನಾನೇ ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ನಾನು ಈ ಜಾಗಕ್ಕೆ ಬರ್ತೀನಿ ಅಂತ. ಅವತ್ತು ನಿಜ ಹೇಳ್ತೀನಿ, ಯಾವ ಊರಿನಲ್ಲಿ ನಮ್ಮ ದೇವರಿತ್ತು, ಯಾವ ಊರಿದೆ, ಯಾವ ದಿಕ್ಕಿನಲ್ಲಿದೆ ಅಂತ ಗೊತ್ತಿಲ್ಲ. ಚಿಂತಾಮಣಿ ಅನ್ನೋದೊಂದು ಗೊತ್ತಿತ್ತು. ನಿಜ ಹೇಳ್ತೀನಿ, ಚಿಂತಾಮಣಿಗೆ ಬಂದು ಈ ರೋಡ್ನಲ್ಲೇ ಸುಮಾರು ಒಂದು 20 ಕಿಲೋಮೀಟರ್ ಮುಂದೆ ಹೋಗಿ ಎಲ್ಲೋ ಸಿಗಲಿಲ್ಲ. ರಾತ್ರಿ ಆಗಲೇ 8 ಗಂಟೆ ಆಗಿತ್ತು. ನಾನು ನಮ್ಮ ಪೊಲೀಸ್ ಜೀಪ್ನಲ್ಲೇ ಬಂದಿದ್ದೆ. ಸಿಗಲಿಲ್ಲ ಅಂತೇಳಿ ವಾಪಸ್ ಇಳಿದ್ಬಿಟ್ಟು ತಿರುಗಿಸೋ ಗಾಡಿನ ಅಂತ ನಮ್ಮ ಡ್ರೈವರ್ಗೆ ತಿರುಗಿಸ್ಕೊಂಡು ಬಂದ ತಕ್ಷಣ ಇಬ್ಬರು ಕುಡುಕರು ಅಡ್ಡ ಬಂದು ನಿಲ್ಲಿಸಿದ್ರು. ಏನಪ್ಪ ಅಂದರೆ, ಇಲ್ಲ ಸರ್ ನಮ್ಮ ಊರಿಗೆ ಹೋಗ್ಬೇಕು ಅಂತಂದ್ರು. ಇಲ್ಲಿ ಕರಗದಮ್ಮನ ದೇವಸ್ಥಾನ ಇದೆಯಲ್ಲ, ಎಲ್ಲಿ ಗೊತ್ತಿಲ್ಲ, ಅದೇ ಊರಿನವರು ಬನ್ನಿ ಸರ್ ಅಂತ ಹೇಳಿದ್ರು. ನಾನು ಸಿಕ್ಕಾಬಟ್ಟೆ ಕುಡಿದಿದ್ರು ಅಂದರೆ ನಮ್ಮ ಗಾಡಿ ಹತ್ತಿದ ತಕ್ಷಣ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಡ್ರೈವರ್ 3 ಜನ ಇದ್ದಿದ್ದು. ಹತ್ತಿಸ್ಕೊಂಡ್ವಿ. ಬಂದು ಈ ಊರಿಗೆ ಇಲ್ಲಿಗೆ ಒಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿಗೆ ಬಂದು ನಿಲ್ಲಿಸ್ಬಿಟ್ಟು, ಸರ್ ಇಲ್ಲೇ ಪೂರ್ವದಲ್ಲಿ ಇದೆ ಸರ್ ದೇವಸ್ಥಾನ, ಹೋಗಿ ಸರ್ ಅಂತೇಳಿ ಅವ್ರು ಹೇಳಿದ್ರು. ನಾವು ಹಿಂಗೆ ಇಳಿದು ನೋಡ್ತೀವಿ, ಅವ್ರಿಬ್ಬರು ಪತ್ತೆನಿಲ್ಲ. ಇದುವರೆಗೂ ಆ ಊರಿನಲ್ಲಿ ಕೇಳಿದ್ದೀನಿ, ಆ ಇಬ್ಬರು ಯಾರು ಅಂತ ಇದುವರೆಗೂ ಪತ್ತೆ ಆಗಿಲ್ಲ. ದಿಸ್ ಇಸ್ ಟೋಟಲಿ ಅ ಮಿರಾಕಲ್. ಇದನ್ನೆಲ್ಲ ಹೇಳ್ಕೊಂಡ್ರೆ ಏನಾಗುತ್ತೆ, ಇಂಥ ಹಲವು ನಿದರ್ಶನಗಳು ನನಗಾಗಿದೆ, ಹಲವಾರು ನಿದರ್ಶನಗಳು. ಇದುವರೆಗೂ ಈ ಊರಿನಲ್ಲಿ ನಾನು ಸುಮಾರು ಎನ್ಕ್ವೈರಿ, ನನಗೆ ಅವತ್ತು ರಾತ್ರಿ ಕರ್ಕೊಂಬಂದ್ರಲ್ಲ ಕೊಡಿದ್ರು, ಯಾರಪ್ಪ ಅವರು, ಇಲ್ಲ ಸರ್ ಅಂತ. ಆ ಅಮ್ಮ ಇಲ್ಲಿ ದಾರಿ ಕರ್ಕೊಂಬಂದು ಅವತ್ತು ನನ್ನ ಕೈನಲ್ಲಿ ಅದನ್ನು ನೋಡಿದ ತಕ್ಷಣ ನನ್ನ ಮೈ ಹಂಗೆ ಒಂದು ಕಲ್ಲಿನ ಥರ ಆಗ್ಬಿಟ್ಟೆ. ನನ್ನ ಇಡೀ ಮೈನಲ್ಲಿರೋ ಬೆವರು ನನ್ನ ಬಟ್ಟೆ ನೆಂದೋಗಿತ್ತು. ಆ ಒಂದು ದೀಕ್ಷೆಯಲ್ಲಿ ಏನೋ ನನಗೂ ಆ ಅಮ್ಮನಿಗೂ ಇರುವಂಥ ಒಂದು ಸಂಬಂಧ, ಆ ಅಮ್ಮನ ಆಶೀರ್ವಾದ, ಇಷ್ಟು ನಾನು ಹೇಳ್ಬಲ್ಲೆ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಿದ್ರೆ ಜಾಸ್ತಿ ಆಗ್ತದೆ.